ಜನನಿ ಸುದ್ದಿವಾಹಿನಿ ವೀಕ್ಷಕರೇ ನಮಸ್ಕಾರ. ನವರಾತ್ರ ನಮಸ್ಯ ಯಾಗಶಾಲೆಯ ಭೂಮಿ ಪೂಜೆ, ದಿಢೀರ್ ಪ್ರತ್ಯಕ್ಷವಾದ ಗೋವು ವಿಶೇಷರೊಂದಿಗೆ ನಾನು ರಮೇಶ್ ಹೆಗಡೆ ಗುಂಡುಮನೆ. ಇದು ಆಸ್ತಿಕರ ನಂಬಿಕೆಗೆ ಪುಷ್ಟಿ ನೀಡುವ ವಿಶೇಷವೋ ಅಥವಾ ಕಾಕತಾಳಿಯೋ ಗೊತ್ತಿಲ್ಲ. ಆದರೆ ಯಾಗಶಾಲೆಯೊಂದರ ಭೂಮಿ ಪೂಜೆಯ ಮಂಗಳಾರತಿಯ ಸರಿ ಸಮಯಕ್ಕೆ ಆಚೆ ಈಚೆ ಬರಲು ಜಾಗವಿಲ್ಲದ ಸ್ಥಳದಲ್ಲಿಯೂ ಗೋವು ಪ್ರತ್ಯಕ್ಷವಾಗಿ ಅಚ್ಚರಿ ಮೂಡಿಸಿದ ಘಟನೆ ಶನಿವಾರ ರಾಘವೇಶ್ವರ ಭವನದಲ್ಲಿ ನಡೆದಿದೆ. ಸೆಪ್ಟೆಂಬರ್ 22ರಿಂದ ಶ್ರೀ ರಾಘವೇಶ್ವರ ಭಾರತಿ ಶ್ರೀಗಳವರ ಸಾನ್ನಿಧ್ಯದಲ್ಲಿ ಸಾಗರದ ಶ್ರೀ ರಾಘವೇಶ್ವರ ಭವನದಲ್ಲಿ ಆರಂಭಗೊಳ್ಳಲಿರುವ ನವರಾತ್ರ ನಮಸ್ಯ ಧಾರ್ಮಿಕ ಕಾರ್ಯಕ್ರಮದ ಸಲುವಾಗಿ ಹವನ ಕುಂಡುಗಳನ್ನು ಹಾಗೂ ಯಾಗಶಾಲೆಯನ್ನು ನಿರ್ಮಿಸುವ ಜಾಗದಲ್ಲಿ ಶನಿವಾರ ಭೂಮಿ ಪೂಜೆ ಕೈಗೊಳ್ಳಲಾಗಿತ್ತು. ನವರಾತ್ರ ಸಮಿತಿಯ ಪ್ರಮುಖರಾದ ಸಮರ್ಥ್ ಭಟ್ ಮಂಕಳದ ನೇತೃತ್ವದಲ್ಲಿ ಶಾಸ್ತ್ರೋಕ್ತವಾಗಿ ನಡೆಯುತ್ತಿರುವ ಪೂಜೆಯ ಮಂಗಳಾರತಿಯ ಸಮಯಕ್ಕೆ ಎಲ್ಲಿದ್ದವೋ ಗೊತ್ತಿಲ್ಲ, ಆದರೆ ಆ ಕ್ಷಣದಲ್ಲಿ ಎದುರು ಬಂದು ನಿಂತು ಅಚ್ಚರಿ ಮೂಡಿಸಿದ್ದಂತೂ ಸತ್ಯ. ಸಾಮಾನ್ಯವಾಗಿ ಈ ಸ್ಥಳಕ್ಕೆ ಗೋಗಳು ಬರುವುದಾದರೆ ತುಸು ಕಷ್ಟವೇ. ಸುತ್ತಲೂ ಬೇರೆ ಕಟ್ಟಡ, ಮುಂದಿನ ದ್ವಾರದಿಂದ ಬಂದಿದೆ ಎಂದಾದರೂ ಅದನ್ನು ಯಾರೂ ಗಮನಿಸಿಲ್ಲ. ಒಂದೊಮ್ಮೆ ಹೇಗೋ ಬಂದಿತ್ತು ಎಂದಿಟ್ಟುಕೊಂಡರೂ ಆರಂಭಕ್ಕಿಲ್ಲ, ಮುಕ್ತಾಯಕ್ಕೂ ಅಲ್ಲ, ಸರಿಯಾಗಿ ಮಂಗಳಾರತಿಯ ಸಮಯಕ್ಕೆ ಬಂದಿರುವುದು ಮಾತ್ರ ವಿಶೇಷ ಸಂಗತಿ. ಇನ್ನು 3 ಯಾಗಶಾಲೆ ವಿಶೇಷತೆ ಕುರಿತು ಸಮರ್ಥ್ ಭಟ್ ಅವರು ವಿವರಣೆ ನೀಡಿದ್ದಾರೆ. ಸಮಿತಿಯ ವಿವಿಧ ಸಂಚಾಲಕ ಪ್ರಮುಖರು ಈ ಸಂದರ್ಭ ಹಾಜರಿದ್ದರು. ಜಗದ್ಗುರು ಶಂಕರಾಚಾರ್ಯ ಮಹಾಸಂಸ್ಥಾನ ಶ್ರೀ ಸಂಸ್ಥಾನ ಗೋಕರ್ಣ ರಾಮಚಂದ್ರಾಪುರ ಮಠ ಶ್ರೀ ರಾಘವೇಶ್ವರ ಭಾರತೀ ಮಹಾಸ್ವಾಮಿಗಳವರ ದಿವ್ಯ ಸಾನ್ನಿಧ್ಯದಲ್ಲಿ ನಡೆಯುತ್ತಿರುವಂತಹ ನವರಾತ್ರ ನಮಸ್ಯ, ವಿಶ್ವಾವಸ ನವರಾತ್ರ ನಮಸ್ಯ ಈ ಒಂದು ಕಾರ್ಯಕ್ರಮದ ಅಂಗವಾಗಿ ಶ್ರೀ ರಾಘವೇಶ್ವರ ಭವನ ಇದರ ಒಂದು ಪರಿಸರದಲ್ಲಿ ಈ ನವರಾತ್ರಿಯ ಸಂದರ್ಭದಲ್ಲಿ ವಿವಿಧ ಹವನಗಳನ್ನು ನಾವು ನಡೆಸ್ತಾ ಇದ್ದೇವೆ. ಅದರಲ್ಲಿ ಆ ದೇವಿ ಸಂಬಂಧವಾಗಿರ್ತಕ್ಕಂತಹ ವಿವಿಧ ಮೂಲಮಂತ್ರ ಹವನಗಳು, ಚಂಡಿ ಹವನಗಳು, ದೇವಿಯ ವಿವಿಧ ಸ್ವರೂಪದ ಆರಾಧನೆ ಇತ್ಯಾದಿ ಧಾರ್ಮಿಕ ಅನುಷ್ಠಾನಗಳನ್ನು ನಡೆಸ್ತಾ ಇದ್ದೇವೆ. ಈ ಎಲ್ಲ ಕಾರ್ಯಗಳಿಗೆ ಪೂರ್ವಾಂಗವಾಗಿ ಶಾಸ್ತ್ರೋಕ್ತವಾದ ರೀತಿಯಲ್ಲಿ ಯಾಗಶಾಲೆಯನ್ನು ನಿರ್ಮಾಣವನ್ನು ಮಾಡ್ತಾ ಇದ್ದೇವೆ. ಹಾಗೂ ಆ ಯಾಗಶಾಲೆಯಲ್ಲಿ ವಿಧಿವತ್ತಾಗಿರ್ತಕ್ಕಂತಹ ಯಾಗ ಕುಂಡಗಳನ್ನು, ಹವನ ಕುಂಡಗಳನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ಈ ಎಲ್ಲ ಯಾಗಶಾಲೆ ನಿರ್ಮಾಣ ಮತ್ತು ಹವನ ಕುಂಡಗಳ ನಿರ್ಮಾಣಕ್ಕಾಗಿ ಇವತ್ತಿನ ಒಂದು ಶುಭ ಸಂದರ್ಭದಲ್ಲಿ ಭೂಮಿ ಪೂಜೆಯನ್ನು ಮಾಡಿಕೊಂಡು ಗುರುವಂದನೆಯನ್ನು, ಗಣಪತಿ ಪೂಜೆಯನ್ನು ಹಾಗೂ ಭೂಮಿ ಪೂಜೆಯನ್ನು ಮಾಡಿ ಹಾಗೂ ಅದಕ್ಕೆ ಬೇಕಾಗಿರ್ತಕ್ಕಂತಹ ಆಯುಧಗಳನ್ನು ಕೂಡ ಪೂಜಿಸಿ ಆ ಎಲ್ಲ ದೇವತೆಗಳ ಅನುಜ್ಞೆಯನ್ನು ಪಡೆದುಕೊಂಡು ಮುಂದೆ ಈ ಭೂಮಿಯಲ್ಲಿ ನಾವು ಯಾಗ ಕಾರ್ಯವನ್ನು ನಡೆಸ್ತಾ ಇದ್ದೇವೆ. ಹಾಗಾಗಿ ಎಲ್ಲ ದೇವತೆಗಳು ಕೂಡ ಅನುಗ್ರಹಿಸಿ ಮುಂದೆ ಮಾಡ್ತಕ್ಕಂತಹ ಈ ಒಂದು ಯಾಗ ಕಾರ್ಯವು ಸಂಪನ್ನವಾಗಲಿ ಹಾಗೂ ಈ ಯಾಗದ ಒಂದು ಎಲ್ಲ ಫಲವೂ ಕೂಡ ಎಲ್ಲ ಭಕ್ತ ಮಹಾಶಯರಿಗೂ ಕೂಡ ದೊರಕಲಿ ಅಂತಕ್ಕಂಥ ಸದಾಶಯದೊಂದಿಗೆ ಇವತ್ತಿನ ದಿವಸ ಈ ಭೂಮಿ ಪೂಜೆಯನ್ನು ಮಾಡಿದ್ದೇವೆ. ಹವನದ ಒಂದು ಉದ್ದೇಶಕ್ಕಾಗಿ 3 ಯಾಗಶಾಲೆಗಳನ್ನು ನಾವು ನಿರ್ಮಿಸಿ ಆ ಯಾಗಶಾಲೆಗಳಲ್ಲಿ 3 ವಿವಿಧ ರೀತಿಯ ಅಳತೆಗಳ ಹವನ ಕುಂಡಗಳನ್ನು ಕೂಡ ಮಾಡ್ತಾ ಇದ್ದೇವೆ. ಚಂಡಿ ಹವನಕ್ಕೆ ವಿಶೇಷವಾಗಿ ಅರಳಿ ಎಲೆಯ ಆಕಾರದಲ್ಲಿ ಇರತಕ್ಕಂತಹ ಹವನ ಹಾಗೂ ಮೂಲಮಂತ್ರಗಳ ಹವನದ ಉದ್ದೇಶಕ್ಕಾಗಿ ಚತುರಸ್ರ ಆಕಾರದ ಹವನ ಕುಂಡವನ್ನು ಕೂಡ ಈ ಒಂದು ಸ್ಥಳದಲ್ಲಿ ನಾವು ಮಾಡ್ತಾ ಇದ್ದೇವೆ. ವೈಷ್ಣವೀಂ ಲೋಕೈಹನಾದಯಂತ